ಹಾಯ್, ನಮ್ಮೂರಲ್ಲಿ ಸಂಭ್ರಮನೋ ಸಂಭ್ರಮ. ಏನು ಸಂಭ್ರಮ ಅಂತ ಕೇಳ್ತೀರಾ? ಬನ್ನನ ತಮ್ಮನ ಹಬ್ಬ ಅಂತ ಮಾಡ್ತೀವಿ ವರ್ಷಕ್ಕೊಂದ್ಸಲ. KG ಕೊಪ್ಪಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನಾನ್ ವೆಜ್ ಎಲ್ಲ ತೊಗೊಂಡೋಗಿ ಅಲ್ಲೇ ಸ್ಟವ್ ಎಲ್ಲ ತೊಗೊಂಡೋಗಿ ಅಡುಗೆ ಮಾಡಿ ಒಂಥರ ಒಬ್ರಿಗೊಬ್ರು ತುಂಬ ಚೆನ್ನಾಗಿರುತ್ತೆ. ಮಾತಾಡಿಕೊಂಡು ಫ್ರೆಂಡ್ಲಿಯಾಗಿ ತುಂಬ ಇಷ್ಟ ಪಾಪಚೆ. ಇನ್ನೊಂಚೂರು ಆಗ್ತಾ ಬಂದು ಸಾಕು ಅಂತ ನೋಡಿ. ನಮ್ಮೂರ ಹಬ್ಬದಲ್ಲಿ ಹೀಗೆ ಹಬ್ಬ ಎಲ್ಲ ಮಾಡಿ ಈ ಥರ ನಾನ್ ವೆಜ್ ಎಲ್ಲ ಮಾಡಿ ಅಡುಗೆ ಮಾಡಿ ದೇವ್ರಿಗೆ ಎಡೆ ಕೊಡಬೇಕು. ಹಂಗಾಗಿ ಆಂಟಿ, ನಾನು, ನನ್ನ ಅರ್ಧ ಬೀಳ್ತಾವಳ. ನಾಗಮ್ಮಂಟಿ ಅಡುಗೆ ಮಾಡ್ತಿದ್ದಾರೆ. ನಾಗಮ್ಮಂಟಿ ಏನೇ ಫುಲ್ ವೈರಲ್ ಆಂಟಿ ಇವಾಗೇನಂದರೆ ಆಂಟಿ ಅಡುಗೆ ಮಾಡ್ತಾಯಿರ್ತೀನಿ ಕಣಪ್ಪ, ಹೋಗಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಅಂತ ಅಂದರು. ಸರಿ ಅಂತೇಳಿ ನಾನು ನನ್ನ ಆದ್ಮೇಲೆ ಇಬ್ಬರು ಹೋದ್ವಿ. ಅಂದರೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಹೋದ್ರೆ ಫುಲ್ ರಶ್ ಆಗಿಬಿಡ್ತಾರೆ ಅಂತ ಫಸ್ಟೇ ಹೋಗಿ ಪೂಜೆ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಅಷ್ಟೊಂದೇನು ರಶ್ ಇರಲಿಲ್ಲ ಆ ಟೈಮಲ್ಲಿ. ಸರಿ ಅಂತೇಳಿ ಪೂಜೆ ಮಾಡ್ಕೊಂಡು ಬರೋಷ್ಟು ಫುಲ್ಲು ಫ್ಯಾಮಿಲಿ ಅವರು ಇವರು ಅಂದರೆ ತುಂಬ ರೇರಲ್ವ ಈ ಥರ ಎಲ್ಲ ಸಿಗೋದು. ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು. ಮಾತಾಡ್ಸ್ಕೊಂಡು ಬರೋಷ್ಟೊತ್ತಿಗೆ ಆಂಟಿ ಆಲ್ಮೋಸ್ಟ್ ಅಡುಗೆ ಮಾಡೇ ಬಿಟ್ಟಿದ್ದು. ಮಾಡಿ ಅವ್ರ ಅಡುಗೆ ಶುರು ಮಾಡಿದ್ರು. ಸರಿ ಒಂದೇ ಒಲೆಯಲ್ಲಿ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಸರಿ ಮುಗಿಸ್ಕೊಂಡು ಬರ್ತಿದ್ದಂಗೆ ನಮ್ಮ ಮನೆ ಎದುರುಗಡೆ ಮನೆ ಆಂಟಿ ಸಿಕ್ಕಿದ್ರು. ಹಾಯ್ ನೇತ್ರ, ಹೇಗಿದೆಯಾ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾಯಿದ್ರು. ಆಂಟಿ ಚೆನ್ನಾಗಿದ್ದೀನಿ, ನೀನು ಅಡುಗೆ ಮಾಡ್ತೀಯಿಲ್ಲ ಅಂತ ಕೇಳ್ತಾಯಿದ್ರು. ಯಾಕೆ ನನ್ನ KG ಕೊಪ್ಪಲ ಅಲ್ವಾ ಅಂತ ಹೇಳ್ತಾಯಿದ್ದೆ. ಹೌದೇನೆ, ನನಗೆ ಗೊತ್ತಿಲ್ಲ ಕಣೆ, ಇದೇ ಫಸ್ಟ್ ಟೈಮ್ ನಾನು ಇನ್ನೂ ನೋಡಿದ್ದು ಅಂತ ಹೇಳೋದು. ಅಂದರೆ ನಮ್ಮ ನಾಗಮ್ಮ ಆಂಟಿ ಇದ್ದಾರಲ್ಲ, ಮಾತ್ರ ಸಿಕ್ಕಾಬಟ್ಟೆ ಕೇರಿಂಗು. ಮತ್ತು ಅವ್ರೇನೋ ನಮಗೊಂಥರ ಏನೋ ಒಂಥರ ದೇವರಿದ್ದಂಗೆ ಅಂತಲೇ ಹೇಳ್ಕೋಬೇಕು. ಅಷ್ಟು ಚೆನ್ನಾಗಿ ನಮಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ, ಪ್ರೀತಿ ವಿಶ್ವಾಸ ಎಲ್ಲ ಚೆನ್ನಾಗಿ ನಮಗೆ ಗೈಡ್ ಮಾಡ್ತಾರೆ. ಮತ್ತು ಚೆನ್ನಾಗೂ ಕೂಡ ನಮಗೆ ನೋಡ್ಕೊತಾರೆ. ನನಗೆ ಆಂಟಿ ಅಂದ್ರೇ ನಂಗೆ ತುಂಬ ಇಷ್ಟ. ಅವರಿಗೂ ಅಷ್ಟೇ ನಮ್ಮಂದರೆ ತುಂಬ ಇಷ್ಟ. ನಾನು ಏನಾದ್ರು ರೀಲ್ಸ್ ಪೋಸ್ಟ್ ಮಾಡಿದ್ರಂತೂ ಫಸ್ಟ್ ನೋಡಿದ ತಕ್ಷಣ ನನಗೆ ಕಾಲ್ ಮಾಡ್ತಾರೆ. ಹಾಗಾಗಿ ಹೇಳ್ತಾಯಿದ್ರು, ಮೊನ್ನೆ ನೀನು ಪೋಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ನೇತ್ರ, ಎಷ್ಟೊಂದು ಸಲ ನೋಡಿದ್ದೀನಿ ಗೊತ್ತಾ ನಾನು ಅಂತ ಹೇಳ್ತಾಯಿದ್ರು. ಹೌದಾ ಆಂಟಿ ಅಂತ ಹೇಳ್ಕೊಂಡು ಮತ್ತು ಹಾಗೆ ಪಕ್ಕದ ಮನೆಯವರೆಲ್ಲ ಬಂದರು. ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತಿದ್ವಿ. ಅಡುಗೆನೂ ಕೂಡ ಆಯಿತು ಬೇಗನೆ. ಏನೋ ದೇವ್ರದ್ದು ಪಾಸಿಟಿವ್ ಅಂತ ಅನ್ಕೋತೀನಿ. ಅಲ್ಲಿ ಹೋಗಿದ ತಕ್ಷಣವೇ ಒಂದು 5-10 ನಿಮಿಷಕ್ಕೆಲ್ಲ ಅಡುಗೆ ಬೇಗ ಆಗಿಬಿಡುತ್ತೆ. ಇನ್ನೊಂದೇನು ಅಂತಂದರೆ ಮನೆಯೇ ನಾವೆಲ್ಲ ರುಬ್ಕೊಂಡು ಹೋಗಿರೋದ್ರಿಂದ ಬೇಗ ಅಡುಗೆನೂ ಕೂಡ ಆಗುತ್ತೆ. ಈಗ ಲಕ್ಷ್ಮಿ ಆಂಟಿ ಬಂದರು. ಇವಾಗ ನಮ್ಮದೆಲ್ಲ ಆಲ್ಮೋಸ್ಟ್ ಅಡುಗೆ ಆಗಿತ್ತು. ಆಮೇಲೆ ಲಕ್ಷ್ಮಿ ಆಂಟಿ ಬಂದರು. ಕಣೆ ಇವಾಗ ಬಂದ್ವಿ, ಲೇಟ್ ಆಯಿತು ಅಂತೇಳಿ. ಅವಾಗ ಸರಿ ನಮ್ಮದೆಲ್ಲ ಅಡುಗೆ ಆಯಿತು, ನೀವೇ ಮಾಡ್ಕೊಳ್ಳಿ ಆಂಟಿ ಅಂತ ಒಲೆನೂ ಕೂಡ ಬಿಟ್ಕೊಟ್ವಿ. ಇಲ್ಲ ನೀನೇ ಒಂದು ಸ್ವಲ್ಪ ಮಾಡಿ ಅಂತ ಕೊಟ್ಟರು. ಅವ್ರದ್ದೇ ಅದು ನಾಟಿ ಕೋಳಿ, ನಮ್ಮ ಮನೆದಲ್ಲ, ನಮ್ಮ ಮನೆದು ಮಟನ್ನು. ಸರಿ ಕೊಡಿ ಆಂಟಿ, ನಾನು ಮಾಡ್ತೀನಿ ಅಂತೇಳಿ ನಾಟಿ ಕೋಳಿ ಸಾಂಬಾರು ನಾನು ಮಾಡಿಕೊಟ್ಟೆ. ಸರಿ ಚಿಕನ್ ಒಗ್ಗರಣೆ ಮಾಡಲ ಅಂತಂದು, ನೀನು ಮಾಡು ಆಯಿತು ಅಂದ್ಬಿಟ್ಟು ಅವರು ಏನು ಮಾಂಸ ಅದು? ಬಾರಂಪುಳಿನ ನಾಟಿ ಕೋಳಿ? ನಾಟಿ ಕೋಳಿ ಅಪ್ಪ. ಕೊಡಾಯ್ತು. ಮಾಡು ಅಂತ ಕೊಟ್ಟರು. ನಾನು ಸರಿ ಅಂದ್ಬಿಟ್ಟು ಚಿಕನ್ ಒಗ್ಗರಣೆ ಮಾಡಿದೆ. ಸಾಂಬಾರು ಕೂಡ ಆಯಿತು. ಅದನ್ನ ಇಳಿಸ್ಬಿಟ್ಟು ರೈಸ್ಗೂ ಮಾಡಿದೆ. ನಮ್ಮ ಅಡುಗೆನ ಅವ್ರು ಮಾಡಿಕೊಟ್ರು, ಅವ್ರ ಅಡುಗೆನ ನಾನು ಮಾಡಿಕೊಟ್ಟೆ. ಒಂಥರ ಸಖತ್ತಾಗಿತ್ತು, ಕಾಮೆಂಟ್ ಸ್ಟಡಿ ಥರ. ನನಗಂತೂ ತುಂಬ ಖುಷಿ ಆಯಿತು. ಒಂಥರ ಫುಲ್ಲು ಜಾಲಿ ಅಂತಲೇ ಹೇಳ್ಕೊಬೇಕು. ಎಷ್ಟು ಎಂಜಾಯ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಫ್ಯಾಮಿಲಿ ಥರ ಇದ್ವಿ ನಾವು ಗೊತ್ತಾ. 1-2 ಅವರ್ಸ್ ಇದ್ವಿ. ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸರಿ ಅಂತೇಳಿ ಅಷ್ಟೊತ್ತಿಗೆ ಮಳೆ ಕೂಡ ಬಂತು. ನಮ್ಮದು ಈ ಪ್ರತಿ ವರ್ಷವೂ ಹೀಗೆ ಹಬ್ಬ ಮಾಡಬೇಕಾದ್ರೆ ಒಂದು ಸ್ವಲ್ಪನಾದರೂ ಮಳೆ ಬರಲೇಬೇಕು. ಅದೇನು ಅಂತ ಗೊತ್ತಿಲ್ಲ. ಆಂಟಿ ಮುಚ್ಚಲ್ಲ. ಆ ಕಡೆ ಹೋಗ್ತಾ ಇದ್ದೀನಿ, ಹಂಗೆ ಇರು. ಅಯ್ಯಪ್ಪ, ಇದೆ ಉಪ್ಪು ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಮಸಾಲ ಹಾಕ್ತೀನಿ. ಮಸಾಲ ಹಾಕ್ಬಿಟ್ಟು ನಾನು ತೆಗೆದ್ಬಿಟ್ಟು ಮತ್ತೆ ರೈಸ್ ಬಿಡ್ತೀನಿ. ಆಮೇಲೆ ಬೇವು ತಗೊಂಡು ಎಡೆ ಚೆನ್ನಾಗಿ ಬರ್ತಲ್ಲ. ಸ್ನಾಪ್ ಐತಿ ಬರೇ ಎಲ್ಲ ಮಾಡೋದು ಕ್ಲೀನ್. ಏನು ಮಾಡಿದ್ರೆ ಆಂಟಿ? ಇಲ್ಲೇ ಎಲ್ಲಿ ನಮ್ಮ ಸವಿತಾ?
ಕೈಲೇ ಇದ್ದೀನಲ್ಲ ಬನ್ನಿ ಇಲ್ಲಿ ನೋಡಿ ಇಡ್ಲಿ ಸಾಂಬಾರು ಮಾಡಿ ನಾವು ದೇವ್ರಿಗೆ ಎಡೆ ಕೊಡೋದು ನೇತ್ರಕ್ಕೆ ಯೂಟ್ಯೂಬ್ಗೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಡ್ಗೆ ಎಲ್ಲ ಹಾಕಿ ಕೂತಿರೋದ ನೀವು ಎಷ್ಟು ಬೇಗ ಅಡುಗೆ ಮಾಡ್ಬಿಟ್ಟಿದ್ದೀರಾ ಎಷ್ಟು ಬೇಗ ಅಡುಗೆ ಮಾಡ್ಬಿಟ್ಟಿದ್ದೀರಾ ಅಡುಗೆ ಆಯ್ತಲ್ಲ ಅವ್ರಿಗೆ ಒಲೆ ಬಿಟ್ಕೊಟ್ಟಿದ್ದೀವಿ ಯಾರು ನೋಡಲಿಲ್ಲ ಕಣ ಪೂಜೆ ಮಾಡಿಸ್ಕೊಂಡ್ ಬರಕ್ ಹೋಗಿದ್ನಲ್ಲ ಈ ಕುಕ್ಕೆ ಎತ್ಕೊಂಡ ತೆಗಿತೀನಿ ಮಾಡಿದೀವಲ್ಲ ಆ ಕಡೆ ಸ್ಟವ್ ಇಟ್ಕೊಂಡು ಹೌದಾ ನಮ್ದು ಅದೇ ಗ್ಯಾಸ್ ಸ್ಟವ್ ಆಯ್ತಾ ಮಾಡೋದಾ ನಮ್ಮವ್ರಿಗೆ ನಾವು ಗೊತ್ತಿಲ್ಲಕ್ಕೆ ಎಲ್ಲಿ ಮಾತಾಡಿಸ್ತಾರೆ ಅವರು ಇವಾಗ ಆಂಟಿ ಸರಿ ಅಡುಗೆ ಎಲ್ಲ ಆಯ್ತಲ್ಲಪ್ಪ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡಿ ಇನ್ನು ಅವರು ಮತ್ತು ನನ್ನ ಫ್ರೆಂಡ್ಸ್ಗಳು ನನ್ನ ಊರ್ಗಿತಿ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲರೂ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಒಳಗಡೆ ಹೋಗ್ತಿದ್ವಿ ದೇವಸ್ಥಾನದ ಓಪನ್ ಆಗಿರಲಿಲ್ಲ 5 ಗಂಟೆ ಮೇಲೆ ಅಂತ ಹೇಳಿದ್ರು ಅಂತೇಳಿ ಓಪನ್ ಆಗಿತ್ತು ಅಂದರು ಸರಿ ಅಂತೇಳಿ ದರ್ಶನ ಮಾಡೋಕ್ಕೆ ಒಳಗಡೆ ಹೋದ್ವಿ ಹೋಗ್ತಿದ್ದಂಗೆ ಫ್ರೆಂಡ್ಸ್ ಅವರು ಇವ್ರು ಎಲ್ಲ ಸಿಕ್ಬಿಟ್ರದು ಇನ್ನೂ ತುಂಬ ಆವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಅಂತೇಳಿ ಹೊರಗಡೆ ಮಂಗಳಾರತಿ ಎಲ್ಲ ತೊಗೊಂಡು ಮತ್ತೆಲ್ಲ ಫುಲ್ಲು ಪಾದಕ್ಕೆ ಸಣ್ಣ ಮಾಡಿಕೊಂಡು ಒಳಗಡೆ ಹೋಗ್ತಿದ್ವಿ ಹೋಗ್ತಿದ್ದಂಗೆ ರಶ್ ಇದೆ ಅಂತ ನೋಡಿದ್ರೆ ರಶ್ ಇರಲಿಲ್ಲ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಹೇಗಿದೆ ಅಂತ ನೋಡೋಣ ತಾಡಿ ನಮ್ಮ ಸ್ಟವ್ ನಾವ್ ಹೆಂಗ್ ದೇವ್ರ ಮಾಡ್ಕೊಬೇಕು ದೇವ್ರಾಗ ನೋಡಕ್ ಬರ್ಬೇಕು ಫಸ್ಟ್ ನೇತ್ರ ಆಮೇಲೆ ಪವಿ ಫಸ್ಟ್ ಇವಳು ಈಗ ಮತ್ತೆ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬಂದ್ವಿ ನಾವೇನು ಮಾಡಿದ್ವಿ ಅದೊಂದು ಪ್ರಸಾದ ಅಂತ ಹೇಳ್ತಾರೆ ಅದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಬಂದು ಇವಾಗ ನೆಕ್ಸ್ಟ್ ಲೈನಲ್ಲಿ ಅದು ಬುಟ್ಟಿ ಅಂದರೆ ಕುಕ್ಕೆ ಅದನ್ನು ಇಟ್ಕೊಂಡು ಲೈನಲ್ಲಿ ನಿಂತ್ಕೋಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಆ ಕುಕ್ಕೆನ ತಲೆ ಮೇಲೆ ಹೊತ್ಕೊಂಡು ಇವಾಗ ಆ ಕಡೆ ಹೋಗಿ ಅಂದರೆ ಕ್ಯೂ ಅಲ್ಲಿ ನಾವು ಉದ್ದಕ್ಕೂ ನಿಂತ್ಕೋತೀವಿ ತುಂಬ ಚೆನ್ನಾಗಿರುತ್ತೆ ಒಂಥರ ಫುಲ್ ಎಂಜಾಯ್ಮೆಂಟ್ ಅಂತಲೇ ಹೇಳಬೇಕು ಫಸ್ಟು ಅಮ್ಮ ನಮ್ಮ ಮನೆ ಪಕ್ಕ ಇದ್ರು ನೋಡ್ಬಿಟ್ಟು ನೇತ್ರ ಚೆನ್ನಾಗಿದೆಯಾ ಅಂತ ಕೇಳಿದ್ರು ಅಮ್ಮ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ನಮ್ಮ ಫ್ರೆಂಡ್ ಸಿಕ್ಕಿದ್ರೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳಬೇಕು ನನಗಂತೂ ತುಂಬ ಖುಷಿ ಆಯಿತು ಅವಳ ಜೊತೆ ಊಟೆಲ್ಲ ತೆಗೆಸ್ಕೊಂಡು ಇವಾಗ ನಾವು ಲೈನಲ್ಲಿ ನಿಂತ್ಕೊಂಡ್ವಿ ಹೋಗೋಣ ದೇವಸ್ಥಾನಕ್ಕೆ ಅಂತೇಳಿ ಸಿಂಬಿಯ ಕಳಕಿರೋ ನೀನು ಅಲ್ಲೇ ಐತಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ದೇವರಿಗೆ ನೋಡ್ತಿದ್ರೇ ಏನೋ ಒಂಥರ ವೈಬ್ ಅಂತಲೇ ಹೇಳಬೇಕು ಅಷ್ಟು ಚೆನ್ನಾಗಿದೆ ಅಲಂಕಾರ ಆಂಟಿಗೆ ಹೇಳಿದೆ ಆಂಟಿ ಆಟೋದಲ್ಲಿ ಹೋಗೋಣ ಆಗಲ್ಲ ಆಂಟಿ ನಡ್ಕೊಂಡು ಅಂತ ಚೆನ್ನಾಗಿರುತ್ತೆ ಕಣೆ ಇದೊಂಥರ ಬೇಡ ಹೋಗೋಣ ನಡ್ಕೊಂಡು ಅಂತ ಹೇಳಿದ್ರು ಇವಾಗ ಮಾತಾಡ್ಕೊಂಡು ಮನೆಗೆ ಹೋಗ್ತಾ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ